ವಿಜಯ ರಾಘವೇಂದ್ರ ಅವರ ಕುಟುಂಬಕ್ಕೆ ದೊಡ್ಡ ಆಘಾತ ಆಗಿರುವಂಥದ್ದು. ಅವರ ಕುಟುಂಬದವರನ್ನ ಭೇಟಿಯಾಗಿ ಸಮಾಧಾನ ಮಾಡುವಂಥ ಕೆಲಸವನ್ನ ಅವರ ಸ್ನೇಹಿತರು, ಕುಟುಂಬದ ಬಳಗದವರು ಎಲ್ಲರೂ ಕೂಡ ಮಾಡ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ನಟ ಸೃಜನ್ ಲೋಕೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈ ಸಂದರ್ಭದಲ್ಲಿ ಏನು ಮಾತಾಡಲಿಕ್ಕೂ ಕೂಡ ಕಷ್ಟ. ಯಾಕೆಂದರೆ ಒಬ್ಬರ ಫ್ಯಾಮಿಲಿಯಲ್ಲಿ ಆಘಾತ ಆಗಿರುವಂಥ ಸಂದರ್ಭದಲ್ಲಿ ಸಹಜವಾಗಿ ಎಲ್ರಿಗೂ ನಮ್ಮನೆಯಲ್ಲೇ ಏನೋ ಆಯಿತು ಅನ್ನುವಂಥ ಭಾವನೆ ಇದ್ದೇ ಇರುತ್ತೆ. ಅಂಥದ್ರಲ್ಲಿ ನೀವೆಲ್ಲ ಚಿತ್ರರಂಗದವರು, ಒಂದೇ ಕುಟುಂಬದವರು ರೀತಿಯಲ್ಲಿ ಇದ್ದಂಥವ್ರು, ನಿಮ್ಮ ಆಪ್ತ ಸ್ನೇಹಿತ ಬಳಗದಲ್ಲಿ ಗುರ್ಸ್ಕೊಂಡಿದ್ದಂಥವ್ರು ವಿಜಯ ರಾಘವೇಂದ್ರ ಅವರು, ಏನು ಹೇಳಿಕ್ ಬಯಸ್ತೀರಾ ಸರ್ ಅವ್ರ ಕುಟುಂಬ? ನೀವು ನನ್ನ ಶೋಗಳಾಗ್ಲಿ ಅಥವಾ ಎಲ್ಲಾದ್ರೂ ಮೀಟ್ ಮಾಡಿದಾಗ ನಾನು ರಘುವಿನ ಒಂದು ರ್ಯಾಪೋ ಹೇಗಿತ್ತು, ಒಂದು ಸಂಬಂಧ ಹೇಗಿತ್ತು ನೀವು ನೋಡಿದಿರಾ. ಯಾಕಂದ್ರೆ ಯಾವಾಗ್ಲೂ ಕಿಚಾಯಿಸ್ಕೊಂಡು ರೇಗಿಸ್ಕೊಂಡು, ಹೌದು. ಸೊ ಈ ತರ ಇದ್ದಿದ್ದು. ಆಮೇಲೆ ಸ್ಪಂದನ, ಶಿ ವಾಸ್ ನಾಟ್ ಫ್ರಮ್ ಒಂಥರ ಒಂದು ಸ್ಟಾರ್ ಹೆಂಡತಿಯಾಗಿ ಅಥವಾ ಒಬ್ಬ ದೊಡ್ಡ ಒಂದು ಏನಂತಾರೆ ಕುಟುಂಬಕ್ಕೆ ಸೇರಿದ ಆ ತರದ್ ಯಾವತ್ತೂ ತೋರಿಸ್ಕೊಳ್ಳದಿರುವಂತ ಒಂದು ಸಾಮಾನ್ಯವಾದಂತ ಒಬ್ಬ ವೆರಿ ಕ್ಲೋಸ್ ಫ್ರೆಂಡ್ ಸರ್. ಯಾವ ಒಂದು ಒಂದು ಹೆಡ್ ವೇಟ್ ತೋರಿಸಿದಾಗ್ಲಿ, ಒಂದು ನನ್ಗೆ ಈ ತರ ಇರ್ಬೇಕಾದ್ರೆ ಏನೂ ಇಲ್ಲದೆ ತುಂಬಾ 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 ಸರಳತೆಯಿಂದ ಬದುಕಿದಂತ ಒಂದು ಹುಡುಗಿ. ಅಂಡ್ ಯಾವಾಗ್ಲೂ ಹೇಳ್ತಾ ಇದ್ವಿ, ನಾನು ಸ್ಪಂದನ ಯಾವಾಗ್ಲೂ ಮಾತಾಡೋದೇ ಒಂಥರ ಕಿತ್ತಾಟ ತರ ಮಾತಾಡ್ತಾ ಇದ್ವಿ. ಅಂದ್ರೆ ಜಗಳ ಆಡೋ ತರನೇ ಮಾತಾಡ್ತಾ ಇದ್ವಿ. ಯಾವಾಗ್ಲೂ ರಾಘು ಹೇಳೋನಪ್ಪ, ನೀವಿಬ್ಬರು ಜಗಳ ಸಾಕಾಗಿದೆ ನನ್ಗೆ ಅಂತ. ಅಂದ್ರೆ ಇದು ಒಂಥರ ಆತರ ಒಂದು ಬಾಂಡಿಂಗ್ ನನ್ಗೆ ಆಕೆಗೆ ಮತ್ತೆ ರಾಘು ಜೊತೆಗಿರ್ಬೋದು, ನಮ್ಮ ಒಂದು ಮಾತುಕತೆ ಎಲ್ಲ ಎಷ್ಟು, ನಾನು ಅದನ್ನೇ ಹೇಳ್ತಾ ಇದ್ದೆ, ಎಷ್ಟು ನಿನ್ನೆ ಅಂತ ನಾನು ಎಂತ ಒಂದು ಇದ್ರಲ್ಲಿದ್ದೆ ಅಂದ್ರೆ ಅರಗಿಸ್ಕೊಳ್ಳೋದಕ್ಕೆ ಒಂದು ಅಷ್ಟು ಗಂಟೆಗಳು ಬೇಕಾಗಿತ್ತು. ಒಂಥರ ಎಷ್ಟು ಏನ್ ಸರ್, ಎಲ್ಲ ಹತ್ರವಾಗಿದ್ದವ್ರು ಹಿಂಗ್ ಹೋಗ್ಬಿಟ್ರೆ ಒಂದ್ ಜೀವನದ ಹುಮ್ಮಸ್ಸು ಹೋಗ್ಬಿಡುತ್ತೆ. ಭಾರಿ ಅರ್ಥನೇ ಆಗ್ತಿಲ್ಲ ಏನಾಗ್ತಿದೆ ಅಂತ. ಏನೇನೋ ಒಂದು ಅಲ್ಲ, ನಾವು ಇತ್ತೀಚೆಗೆ ಅದು ಹೃದಯಾಘಾತದಂಥ ಪ್ರಕರಣಗಳನ್ನೇ ನೋಡ್ತಾ ಇದ್ದೀವಿ ಹೆಚ್ಚಿನದಾಗಿ. ಒಂದು ಚಿರಂಜೀವಿ ಸರ್ಜಾ ಅವರು, ಅದಾದಮೇಲೆ ಪುನೀತ್ ರಾಜ್ಕುಮಾರ್ ಅವರು, ಈಗ ನೋಡಿದ್ರೆ ಸ್ಪಂದನ ಅವರು, ಒಂದ್ರ ಮೇಲೆ ಒಂದರಂತೆ ದೊಡ್ಡ ದೊಡ್ಡ ಆಘಾತಗಳೇ ಆಗ್ತಾ ಇರುವಂಥದ್ದು ಇಲ್ಲಿ. ಅದು ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಈ ಇಹಲೋಕ ತ್ಯಜಿಸ್ತಾ ಇದ್ದಾರಲ್ಲ, ಅದು ಇನ್ನಷ್ಟು ನುಂಗಲಾರ್ದ ತುತ್ತಾಗ್ತಾ ಇದೆ ಇಲ್ಲಿ ಸರ್. ಏನಂದ್ರೆ ದೊಡ್ಡ ಒಂದು ಬೇಸರ ಏನಂದ್ರೆ ಅವ್ರು ಇವಾಗ ನಮ್ ಜೊತೆ ಇಲ್ಲ ಅನ್ನೋದು ಬೇಸರ. ಅಂದ್ರೆ ಅದಕ್ಕಿಂತ ದೊಡ್ಡ ಬೇಸರ ಇವಾಗ ರಾಘು ಹೆಂಗಿರ್ತಾನೆ ಅಂತ. ಎಸ್, ಹೌದು. ಯಾಕಂದ್ರೆ ಆಕೆನ ಹಚ್ಕೊಂಡಂಗೆ ನಾನು ಎಲ್ಲೂ ನೋಡಿಲ್ಲ. ಆಮೇಲೆ ಅದು ಫೇಕ್ ಪ್ರೀತಿ ಅಲ್ಲ, ಸುಮ್ನೆ ಯಾರಾದ್ರೂ ಇದಾರೆ ಅಂದಾಗ ಮುಂದ್ಗಡೆ ನಾವೇನೋ ಒಂಥರ ಪ್ರೀತಿಯಿಂದ ಇರ್ತೀವಿ, ಆಮೇಲೆ ನಮ್ ಪಾಡಿಗೆ ನಾವ್ ಇರ್ತೀವಿ, ಆ ತರದಲ್ಲ ಸರ್ ಅದು. ನಿಷ್ಕಲ್ಮಶವಾದಂತ ಒಂದು ಪ್ರೀತಿ. ಕೆಲವು ಸತಿ ನೀವು ನೋಡಿರ್ತೀರಾ, ಅಂದ್ರೆ ಯಾರು ಅದು ಒಂದೊಂದು ಗೊತ್ತಾಗುತ್ತೆ, ಯಾರಾದ್ರೂ ಒಂದ್ ಸುಮ್ನೆ ಬೇಕು ಅಂತ ಪ್ರೀತಿ ತೋರ್ಸೋದು ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ ಅದು. ಬಟ್ ಇದು ಯಾತರ ಅಲ್ಲ. ಆತ ಇವಾಗ ನನ್ಗೆ ನಿನ್ನೆ ಫೋನ್ ಮಾಡಿದಾಗ, ನಾನು ರಾಘುಗೆ ಫೋನ್ ಕಾಲ್ ವೇಟಿಂಗ್ ಕನೆಕ್ಟ್ ಆಗದೆ ಇದ್ದಾಗ ನನಗೆ ಆಮೇಲೆ ನನ್ಗೆ ಒಂದ್ ಸೆಕೆಂಡ್ ರಿಯಲೈಸ್ ಆಯ್ತು, ಅವ್ನ್ ಫೋನ್ ಎತ್ಕೊಂಡ್ರು ನಾನು ಏನ್ ಮಾತಾಡ್ಲಿ ಅಂತ. ಏನ್ ಮಾತಾಡ್ಲಿ, ಏನು ಅಂತ ಕೇಳಲ್ಲ, ಹೆಂಗಿದೆ ಅಂತ ಕೇಳಲ್ಲ, ಹೆಂಗಾಯ್ತು ಅಂತ ಕೇಳಲ್ಲ, ಏನಾಗಿದೆ ಅಂತ ಕೇಳಲ್ಲ, ನಂಗೆ ಮಾತೇ ಬರ್ತಾ ಇಲ್ಲ. ಸೊ ಈ ತರ ಇರ್ಬೇಕಾದ್ರೆ ಮಾತಾಡಿದ್ರೆ ಸರ್ ನೀವು? ಇಲ್ಲ ಮಾತಿಗೆ ಸಿಕ್ಕಿಲ್ಲ, ನನ್ಗೆ ಸಿಗ್ಲಿಲ್ಲ. ಆಮೇಲೆ ನಾನು ತುಂಬಾ ಟ್ರೈ ಮಾಡಿದೆ, ಬಟ್ ಫೋನ್ ರೀಚಬಲ್ ಇರಲಿಲ್ಲ. ಅದಕ್ಕೆ ನಾನು ಹೇಳಿದ್ನಲ್ಲ, ಅದಕ್ಕೋಸ್ಕರ ನಾನು ಐ ಡಿಡ್ ನಾಟ್ ವಾಂಟ್ ಟು ಡಿಸ್ಟರ್ಬ್ ಅಗೇನ್. ಅವರು ಕಾಣಿಸ್ಕೊಳ್ತಿದ್ದು ತುಂಬಾ ರೇರ್. ನಾವು ನೋಡ್ದಂಗೆ ಈಗ ಮೀಡಿಯಾ ಮುಂದೆನೂ ಅಷ್ಟಾಗಿ ಬರ್ತಿರಲ್ಲ. ಈಗ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಆಗಿದ್ದಂತ ಹಿನ್ನೆಲೆಯಲ್ಲಿ ನಿಮ್ ಜೊತೆ ಎಲ್ಲ ಸಿಗ್ತಾ ಇದ್ರು, ಎಲ್ಲ ಕೂಡ ಹೌದು. ಬಟ್ ಈಗ ಯಾವ ರೀತಿಯಾಗಿ ಬರೀತಾರೆ, ಈ ಕುಟುಂಬದವ್ರ ಜೊತೆನೆ ಆಗಿರ್ಬೋದು, ಸ್ನೇಹಿತರ ಜೊತೆನೆ ಅನ್ನುವಂಥದ್ದು ಸಹಜವಾಗಿ ಕೆಲವರಿಗೆ ಗೊತ್ತಿರೋದಿಲ್ಲ. ಅವರ ಅನ್ಯೋನ್ಯತೆ ಬಗ್ಗೆನೂ ಕೂಡ ನೀವು ಹೇಳ್ತಾ ಇದ್ರಿ. ಹಾಗೆ ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ವಿಜಯ ರಾಘವೇಂದ್ರ ಅವರು ಹೇಳ್ತಾ, ನಾನು ಸುಸ್ತಾದಂಥ ಟೈಮ್ನಲ್ಲಿ ನನಗೆ ಕಂಪ್ಲೀಟ್ ಆಗಿ ಶಕ್ತಿಯನ್ನು ತುಂಬಿದಂಥದ್ದು ಸ್ಪಂದನ ಅಂತ ಹೇಳೋದ್ರ ಮುಖಾಂತರ, ಕಣ್ಣೀರನ್ನು ಹಾಕೊಂಡು ಹೇಳುವ ಮುಖಾಂತರ ಎಷ್ಟು ಮಟ್ಟಿಗಿತ್ತು ಆ ಬಾಂಧವ್ಯ. ಒಂಥರ ಮಾದರಿಯಾಗೋ ರೀತಿಯಲ್ಲಿ ಗಂಡ ಹೆಂಡತಿ ನೆಡ್ಕೊಳ್ತಿದ್ದು, ಬದುಕ್ತಿದ್ದಂಥದ್ದು, ಜೀವನ ಸಾಗಿಸ್ತಾ ಇದ್ದಿದ್ದು. ಅಂದ್ರೆ ಅವರಿಬ್ರು ಒಂಥರ ದೃಷ್ಟಿ ಆಯ್ತು ಅನ್ಸುತ್ತೆ. ಅದು ಕಣ್ಬೀಳುತ್ತೆ ಅಂತಾರಲ್ಲ, ಅದು ತುಂಬಾ ಬಲವಾಗಿ ನನ್ನ ನಂಬಿಕೆಗಳು ಜಾಸ್ತಿ ಆಗ್ಬಿಡುತ್ತೆ ಈ ತರ ವಿಚಾರಗಳಲ್ಲಿ. ಯಾಕಂದ್ರೆ ಅವ್ರು ಇದ್ದಂತ ಒಂದು ರೀತಿ ಯಾವ್ದ್ರ ಬಗ್ಗೆನೂ ತಲೆ ಕೆಡಿಸ್ಕೊತಾ ಇಲ್ಲ. ಆಮೇಲೆ ಆಕೆಗೆ ನಾನು ವಿಜಯ ರಾಘವೇಂದ್ರ ಹೆಂಡತಿ, ಸೊ ನಾನೊಂದು ಸ್ಟಾರು, ನಾನು ಪ್ರೊಡ್ಯೂಸರು, ನನ್ನ ತಂದೆ ಅಷ್ಟು ಹೆಸರು ಮಾಡಿದ್ದಾರೆ, ಈ ಯಾವ ಒಂದು ವೆಯ್ಟೇಜು ಕ್ಯಾರಿ ಮಾಡಿದೆ. ಅವಳು ಕೇವಲ ಒಬ್ಬ ಒಳ್ಳೆ ಸ್ನೇಹಿತೆಯಾಗಿ ಎಲ್ಲರ ಜೊತೆ ಬೆರೀತಾ ಇದ್ಲು. ಆಮೇಲೆ ಮಾತು ಕಮ್ಮಿ. ಆಮೇಲೆ ನಾನಂತೂ ಸಿಕ್ಕಾಪಟ್ಟೆ ಕಾಲು ಎಳಿತಾ ಇದ್ದೆ ಆಕೆಗೆ, ತುಂಬಾ ಯದ್ವಾದ ಕಾಲು ಎಳಿತಾ ಇದ್ದೆ. ಸೊ ಶಿ ಯೂಸ್ ಟು ಲೈಕ್ ಒಂಥರ
ಶಿ ಯೂಸ್ ಟು ಲೈಕ್ ಆಲ್ ದೋಸ್ ಮೂಮೆಂಟ್ಸ್, ನಾವು ಕಳೆದಂತ ಸಮಯಗಳು, ಆಮೇಲೆ ಇದ್ದಂತ ಒಂದು ಏನದು ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿದಾಗ ಇದ್ದಂತ ಒಂದು ಬಾಂಡೇಜು, ಎವ್ರಿಥಿಂಗ್ ನನಗೆ ಮೋರ್ ದೆನ್, ನಾನು ಹೇಳ್ತಾ ಇದೀನಲ್ಲ ಈಗ ಹೃದಯಾಘಾತ ನೋಡಿ, ಇಲ್ಲಿ ಬಂದಿದೀವಿ, ಏನೋ ಒಂದ್ ಮಾಡ್ತೀವಿ, ಒಂದಿನ ಎಲ್ಲಾರು ಹೋಗ್ಬೇಕು, ಅದನ್ನ ಕೇಳ್ಕೊಂಡು ಬರ್ತಾ ಇದೀವಿ, ಮಾತಾಡ್ಕೊಂಡು ಬರ್ತಾ ಇದೀವಿ. ಆದ್ರೆ ಈ ಒಂದು ಒಂಥರ ಈ ತರದೊಂದು ಕೆಟ್ಟ ಒಂದು ಯೋಚನೆನೂ ನಮಗ್ ಬರಲ್ಲ. ಯಾಕಂದ್ರೆ ಈ ಒಂದು ಸಣ್ಣ ವಯಸ್ಸಿನಲ್ಲಿ ಯಾರಿಗೂ ಏನು ಕೆಟ್ಟದ್ ಮಾಡಿದೆ, ಯಾರಿಗೂ ಏನು ಕೆಟ್ಟದ್ ಬಯಸ್ದೆ, ತನ್ನ ಪಾಡಕ್ ತಾನಿದ್ದಂತ ಒಂದು ವ್ಯಕ್ತಿ. ಅದು ಅಲ್ಲದೆ ನನ್ಗೆ ಇವಾಗ ಯೋಚನೆ ಆಗಿರೋದೇ ರಾಘು ಬಗ್ಗೆ. ಯಾಕಂದ್ರೆ ಅವ್ನು ಎಷ್ಟು ಡಿಪೆಂಡೆಂಟ್ ಆಗ್ಬಿಟ್ಟಿದ ಅಂದ್ರೆ, ಏನ್ ಮಾತಾಡಿದ್ರು ಅವ್ರಿಬ್ರು ಜೊತೆಲಿ ಒಂಥರ ಜೋಡಿ ಹಕ್ಕಿಗಳ ತರ ಇದ್ದವ್ರು, ಒಂಥರ ಅಷ್ಟು ಪ್ರೀತಿಯಿಂದ ಇದ್ದವ್ರು. ಇವತ್ತು ಸರ್ ಎಲ್ರು ಇದನ್ನೇ ಹೇಳ್ತಾ ಇರೋದು ಸೃಜನ್ ಅವರೇ, ಮಾತನಾಡುವಂತ ಸಂದರ್ಭದಲ್ಲಿ ಓಕೆ ಈಗ ಸ್ಪಂದನ ಅವ್ರಿಲ್ಲ, ಬಟ್ ರಾಘು ಕತೆ ಏನ್ ಹೇಳಿ ಅಂತ ಅವ್ರ ಬಗ್ಗೆ ಚಿಂತನೆ ಮಾಡ್ತಿದ್ದಾರೆ ಎಲ್ರು. ಯಾಕಂದ್ರೆ ಇವಾಗ ನೋಡಿ, ಇವಾಗ ಏನ್ ಗೊತ್ತಾ, ಹುಟ್ಸೋದು ಪ್ರಾಣ ತಗೊಳ್ಳೋದು ದೇವ್ರ ಕೈಯಲ್ಲಿದೆ, ಬದುಕೋದು ನಮ್ ಕೈಯಲ್ಲಿರೋದಲ್ವ ಸರ್. ಹೌದು ಹೌದು. ಸೊ ಇವಾಗ ಪ್ರಾಣ ಕೊಟ್ಟಿದ್ದ, ಪ್ರಾಣ ತಗೊಂಡ್ಬಿಟ್ಟ ದೇವ್ರು. ನಾವ್ ಏನು ಮಾಡೋದಕ್ಕಾಗಲ್ಲ, ದೇವ್ರ ಹತ್ರ ಗುದ್ದಾಡೋ ಅಂತ ದೊಡ್ಡ ವ್ಯಕ್ತಿಗಳಲ್ಲ ನಾವು. ಇವಾಗ ಬದುಕಿರೋಂತ ನಾನು ಇವಾಗ ಹೇಳ್ತಾರೆ, ಆ ಒಂದು ಲವಲವಿಕೆಯ ಹುಡುಗ ಆತ ಕೂಡ ಅಷ್ಟೇ. ಹಿ ಯೂಸ್ ಟು ಲವ್. ಎಷ್ಟು ರೇಗಿಸ್ತಾ ಇದೀನಿ, ನೀನು ಮಾನವ ಅಲ್ಲ ಆದಿ ಮಾನವ ಅಂತೆಲ್ಲ ರೇಗಿಸ್ಕೊಂಡು, ಚಿಕ್ಕ ವಯಸ್ಸಿಂದ ನಿನ್ ಸಿನಿಮಾಗಳು ನೋಡ್ಕೊಂಡ್ ಬರ್ದಿದ್ದು ನಾವು ಅಂತ ಸುಮ್ನೆ ರೇಗಿಸ್ತ. ಶಿವಣ್ಣನು ರೇಗಿಸೋರೆ, ನಂಗೆ ಸ್ಕೂಲ್ ಬಿಡಕ್ ಬರೋನಪ್ಪ ಇವನು ಅಂತ. ಸೊ ಈ ತರದೆಲ್ಲ ಕಾಲ್ ಹೇಳ್ಕೊಂಡ್ರೆ ರಾಘು ಜೊತೆ ಇದ್ದಂತ ವ್ಯಕ್ತಿ, ಆ ಒಂದು ನಗು ಏನಾಗುತ್ತೆ, ನನ್ಗೆ ಭಯ ಆಗತ್ತದಲ್ಲ ಯೋಚನೆ ಮಾಡಿದ್ರೆ. ಒಂಥರ ಇವಾಗ ಇರೋಂತ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ಸರ್ ಈ ತರ ಆಗ್ಬಿಟ್ರೆ, ಹೌದು, ನಮ್ಮ ಸ್ನೇಹಿತರು ಕಣ್ಣು ಮುಂದೆ ಈ ತರ ಇದ್ದಾಗ, ಆಮೇಲೆ ಅವ್ನ್ ಸೋಬರ್ ಆದ್ರೆ ನಾವು ನೋಡೋದಕ್ಕಾಗಲ್ಲ. ಆಮೇಲೆ ಅವ್ನು ಯಾರೋ ಥರ್ಡ್ ಪರ್ಸನ್ ಅಲ್ಲ. ಹೌದು, ನಮ್ ಎಷ್ಟೇ ಹೀಸ್ ಮೇಡ್ ಅ ಬಿಗ್ ನೇಮ್, ನ್ಯಾಷನಲ್ ಅವಾರ್ಡ್ ಗೆದ್ದಿರುವಂತ ವ್ಯಕ್ತಿ. ಅವನು ಇವಾಗ್ಲೂ ತುಂಬಾ ಒಂದು ಅಷ್ಟೇ ಆತ್ಮೀಯವಾಗಿ ಹಂಬಲ್ ಆಗಿರುವಂತ ವ್ಯಕ್ತಿ. ಎಲ್ಲಾರನ್ನೂ ಪ್ರೀತಿಯಿಂದ ಅಂಕಲ್ ಮಾಮ ಅಂತ ಕರ್ಕೊಂಡು, ನಾನ್ ರೇಗಿಸ್ತಾ ಇರ್ತೀನಿ, ನೀನ್ ಎಷ್ಟು ಬೇಗ ಸಂಬಂಧ ಬೆಳೆಸ್ಬಿಡ್ತೀವೋ ಅಂತ ಇರ್ತೀನಿ. ಸೊ ಆತರ ಒಂದು ವ್ಯಕ್ತಿ ಅವನು. ಆಮೇಲೆ ಎಲ್ಲೂ ಏನ್ ಹೇಳಿ ಅವನ ಬಗ್ಗೆ, ಐ ಡೋಂಟ್ ನೋ, ಫಾಲಿಂಗ್ ಶಾರ್ಟ್ ಆಫ್ ವರ್ಡ್ಸ್, ಸೀರಿಯಸ್ಲಿ ಫಾಲಿಂಗ್ ಶಾರ್ಟ್ ಆಫ್ ವರ್ಡ್ಸ್. ನನ್ಗೆ ಇವಾಗ ಅದಕ್ಕೆ ನಾನು ಇವತ್ ಸಂಜೆ ಅವರು ಸ್ಪಂದನ ಕರ್ಕೊಂಡ್ ಬರ್ತಾರೆ, ಅಲ್ಲಿ ಅಂತಿಮ ಕ್ರಿಯೆ ಅದು ಇದು, ನನ್ಗೆ ಹಾಕೊಂಡು ನೋಡೋದಕ್ಕೆ ನಂಗೆ ಆಗಲ್ಲ ಸರ್. ನನ್ಗೆ ದೇವರನಿಗೂ ಆ ಮುಖ ನೋಡೋದಕ್ಕೆ ನನ್ ಕೈಲಿ ಆಗಲ್ಲ. ಯಾಕಂದ್ರೆ ಎಂತ ಚಂದದ ಹುಡುಗಿ ಅವಳು, ಎಂತ ಅದ್ಭುತವಾದಂತ ಒಂದು ನಗು ಇಟ್ಕೊಂಡು ಎಷ್ಟು ವಾಮ್ತ್ ಆಗಿದ್ದವಳು. ಆ ಒಂದ್ ಮುಖನ ಸೈಲೆಂಟ್ ಆಗಿ ಆತರ ನಿರ್ಜೀವವಾಗಿ ನೋಡೋದಕ್ ಧೈರ್ಯ ಬೇಕಲ್ಲ ಸರ್. ಹೌದು ಹೌದು. ಆಮೇಲೆ ಆ ಧೈರ್ಯ ಹೇಳಲಿಕ್ಕೂ ನಮಗೂ ಧೈರ್ಯ ಇರಲ್ಲ ಇಂಥ ಸಂದರ್ಭಗಳಲ್ಲಿ ಸರ್. ಯಾರೋ ಪೂರ್ಣ ಜೀವನವನ್ನ ಬದುಕಿ ಹೋದವ್ರಿಗೆ ಓಕೆ ಹೋಗ್ ಬರ್ಲಿ ಅಂತ ಹೇಳ್ಬೋದು ಸರ್. 39-40 ವರ್ಷ ಅಂದ್ರೆ ಏನ್ ಸರ್ ಅದು? 100 ವರ್ಷ ಬದುಕೋದ್ರಲ್ಲಿ 40% ಬದುಕಿಲ್ಲ ಅಂದ್ರೆ ಏನ್ ಸರ್ ಅದು? ಹೌದು ಹೌದು. ಬೇಡ, ಅಟ್ಲೀಸ್ಟ್ ನಮ್ಗೆ ಇವಾಗಿನ ಒಂದು ಸ್ಟ್ರೆಸ್ ಲೈಫ್ ಅಲ್ಲಿ 60 ವರ್ಷ ಬದುಕಿದ್ರೇನೆ ಒಂದು ಫುಲ್ ಲೈಫ್ ಅಂತ. ಹೌದು ಅಲ್ವಾ ಸರ್? ಹೌದು. ಈ ಕೊರೋನಾ ಬಂದ್ ಹೋದ್ಮೇಲಂತೂ ಎಷ್ಟ್ ದಿನ ಇರ್ತೀವೋ ಅದೊಂಥರ ಗ್ರೇಸ್ ಪೀರಿಯಡ್ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ಹೌದು ಸರ್. ನಾನು ಅದಕ್ಕೆ ಎಲ್ಲರಿಗೂ ಹೇಳೋದಷ್ಟೇ, ಏನು ಯಾವ ದ್ವೇಷ ಇದು ಇಟ್ಕೊಂಡು ಏನ್ ಸಾಧಿಸ್ತೀವಿ ಸರ್, ಕೊನೆಗೆ ಹೋಗೋದ್ ಮಣ್ಣಿಗೆ ಇಲ್ಲ ಬೆಂಕಿಗೆ, ಬೇರೆ ಎಲ್ಲೂ ಹೋಗಲ್ಲ ನಾವು. ಅಲ್ವಾ? ಏನು ಮಾಡೋದಕ್ಕಾಗಲ್ಲ. ನಾವು ಏನೇ ತತ್ವ ಮಾತಾಡ್ಬೋದು, ಏನೇ ಫಿಲಾಸಫಿ ಮಾತಾಡ್ಬೋದು, ಅಟ್ ದ ಎಂಡ್ ಆಫ್ ದ ಡೇ ಭಯ ಶುರು ಹೋಗಿದೆ. ಇವಾಗ ಏನಂದ್ರೆ ನನಗೆ ನೆನ್ನೆ ಎಲ್ಲ ಕೂತಿರ್ಬೇಕಾದ್ರೆ, ನಾನು ಸ್ಕ್ರಿಪ್ಟ್ ವರ್ಕ್ ಅಲ್ಲಿ ಕೂತಿದೀನಿ, ಮನ್ಸೆಲ್ಲ ಇದೇ ಓಡ್ತಾ ಇದೆ, ಇದು ಅದು ಇದು ಅನ್ಕೊಂಡೆಲ್ಲ ಅಯ್ಯೋ ಒಂಥರ ತೀರಾ ಹಿಂಸೆ ಆಗೋಯ್ತು. ಅಂಡ್ ಈ ಒಂದು ಮಟ್ಟಕ್ಕೆ, ಈ ಒಂದು ಲೆವೆಲ್ಗೆ ಈ ತರದೊಂದು ಆಘಾತ ಆಗುತ್ತೆ ಅಂತ ದೇವರನ್ನ ಯಾರು ಅನ್ಕೊಂಡಿರಲಿಲ್ಲ. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಇಟ್ ಇಸ್ ನಾಟ್ ರೈಟ್, ಇಟ್ ಇಸ್ ನಾಟ್ ಕರೆಕ್ಟ್. ಹೌದು, ಇಟ್ ಇಸ್ ನಾಟ್ ಅಟ್ ಆಲ್ ಕರೆಕ್ಟ್. ಸರ್, ಕೊನೆಯದಾಗಿ ಮೀಟ್ ಮಾಡಿದ್ದೆ ಯಾವಾಗ ನೀವು? ಕೊನೆಯದಾಗಿ ಆಕ್ಚುಲಿ ತುಂಬಾ ದಿನ ಆಯ್ತು ಸರ್. ನಾವು ಬಹಳ ತಿಂಗಳುಗಳಾಗೋಗಿತ್ತು. ಆಮೇಲೆ ಅವರು ತುಂಬಾ ದೂರ ಶಿಫ್ಟ್ ಆದ್ರು, ಮನೆ ಚೇಂಜ್ ಮಾಡಿ ಶಿಫ್ಟ್ ಆದಾಗ ನಾನು ಅದಕ್ಕೆ ಹೇಳ್ತಾ ಇದ್ದೆ, ಅಪ್ಪ ಹೈದರಾಬಾದ್ಗೆ ಹೋಗ್ಬೇಕಾದ್ರೆ ನಿಮ್ ಮನೆಗೆ ಬಂದು ಹೋಗ್ತೀನಿ ಅಂತ ಹೇಳ್ತಾ ಇದ್ದೆ. ಸೊ ಯಾಕಂದ್ರೆ ನೀವು ಬೆಂಗಳೂರಿಂದ ದೂರ ಹೈದರಾಬಾದ್ಗೆ ಹತ್ರ ಆಗ್ಬಿಟ್ಟಿದ್ದೀರಾ ಅಂತ, ಜಕ್ಕೂರ್ ಹತ್ರ ಎಲ್ಲ ಶಿಫ್ಟ್ ಆಗಿದ್ದಾಗ ರೇಗಿಸ್ತಾ ಇದ್ದೆ. ಬಟ್ ನಾವು ಮುಂಚೆ ಸರ್, ನಾವೆಲ್ಲ ತುಂಬಾ ಫ್ರೀಕ್ವೆಂಟ್ ಆಗಿ ಮೀಟ್ ಮಾಡ್ತಾ ಇದ್ವಿ. ನಾನು, ರಾಘು, ಸ್ಪಂದನ ಎಲ್ಲರೂ ನಾವೆಲ್ಲ ಜೊತೆಲಿ ಸೇರ್ತಾ ಇದ್ವಿ. ನಮ್ಮ ಒಂದು ದೊಡ್ಡ ಬಳಗ ಇತ್ತು. ಬಟ್ ಏನಾಯ್ತು ಅಂತ, ಅದೇ ನೀವು ಹೇಳಿದಾಗೆ ಈ ಕೊರೋನಾ ಎಲ್ಲ ಬಂದ ಮೇಲೆ ಈ ಫ್ರೆಂಡ್ಸ್ ಸೇರೋದು ತುಂಬಾ ಕಮ್ಮಿ ಆಗಿದೆ. ಹೌದು. ಆಮೇಲೆ ಆಕ್ಚುಲಿ ಏನಂದ್ರೆ ವರ್ಕಿನ ಒತ್ತಡದಲ್ಲಿ ಮಾತಾಡೋದು ತುಂಬಾ ಕಮ್ಮಿ ಆಗಿದೆ. ನಾನು ರಾಘು ಅವಾಗ ಮಾತಾಡ್ತಾ ಇರ್ತೀವಿ. ನಾನು ಈಕೆ ಮಾತಾಡಿ ತುಂಬಾ ಒಂಥರ ಅದೇ ಹೇಳದ್ನಲ್ಲ, ಮಾತಾಡಿದಾಗ್ಲೂ ನಾವ್ ಇದೇ ತರ ಏನಾದ್ರು ಒಂದ್ ತರಲೆ ಮಾಡ್ಕೊಂಡು ಅದು ಇದು ಮಾಡಿ ನಾವು ಮಾಡ್ತಾ ಇರ್ತೀವಿ. ಬಟ್ ಅದೇ ಹೇಳದ್ನಲ್ಲ, ಪುನೀತ್ ಅವ್ರು ಹೋದಾಗ
ಏನಿದು ಭಗವಂತ ಯಾಕೆ ಹಿಂಗಾಯ್ತು ಅನ್ಕೊಂಡ್ವಿ. ಹ್ಮ್ 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 ಚಿರು ಹೋದಾಗ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಿಲ್ಲ, ಯಾಕಂದ್ರೆ ಆವಾಗ ತಾನೇ ನಾನು ಮೇಘ್ನಾ ಸಿನಿಮಾ ಮುಗಿಸಿದ್ವಿ, ಸೆಲ್ಫಿ ಮಮ್ಮಿ ಗೂಗಲ್ ಡ್ಯಾಡಿ. ಹ್ಮ್ 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 ಅವಳಿಗೆ ಏನ್ ಹೇಳ್ಬೇಕು, ಅವಳ ಮುಂದೆ ನಿಂತ್ಕೊಂಡು ನಾನು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಹೌದು. ಯಾಕಂದ್ರೆ ಚಿರು ಅಷ್ಟು ಕ್ಲೋಸ್ ಇದ್ದ. ಈಗ ಸ್ಪಂದನ ಹ್ಮ್ ಹ್ಮ್ ಆತ್ಮೀಯರೆಲ್ಲರೂ ನಮ್ಮಿಂದ ದೂರ ಆಗ್ತಾ ಇದಾರೆ. ಹ್ಮ್ ಹ್ಮ್ ಒಂಥರ ನಾವು ಖಾಲಿ ಖಾಲಿ ಆಗ್ತಾ ಇದೀವಿ. ಹ್ಮ್ 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 ಒಂದೊಂದು ಫ್ರೆಂಡ್ಸ್ ಗ್ಯಾಂಗ್ ಅನ್ನೋದು ಒಂಥರ ಹೋಗ್ತಾ ಇದೆ. ನಿಮ್ ಮೊನ್ನೆ ನಂಬ್ತಿರೋ ಇಲ್ವೋ, ಹ್ಮ್ ಯಾವ್ದೋ ಗ್ಯಾಂಗ್ದಲ್ಲಿ ಹಿಂಗೆ ಮಾತಾಡ್ಕೊಂಡು ನನ್ನ ಮೊಬೈಲ್ ಅಲ್ಲಿ ಅಪ್ಪು ಅಂದ್ಬಿಟ್ಟು ನಂಬರ್ ಡೈಲ್ ಮಾಡ್ಬಿಟ್ಟಿದೀನಿ. ಹಾ 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 ಒಂದಷ್ಟು ಸೆಕೆಂಡ್ ಆದ್ಮೇಲೆ ನನಗೆ ರಿಯಲೈಸ್ ಆಗಿದೆ, ಅಯ್ಯೋ ರಾಮನೆ ಅಂದ್ಬಿಟ್ಟು ಕಟ್ ಮಾಡಿದೀನಿ ನಾನು. ಹ್ಮ್ 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 ಅಂದ್ರೆ ಯು ಸ್ಟಿಲ್ ಫೀಲ್ ದಟ್ ದೇ ಆರ್ ದೇರ್, ಏನೋ ಮಾತಾಡೋಣ ಅಂತ ಅನಿಸ್ತು. ಅಲ್ಲ, ನಮ್ಗೆ ಒಂದೊಂದ್ಸಲಿ ಈವನ್ ನಮಗೂ ಕೂಡ ಅಷ್ಟೇ, ಪುನೀತ್ ರಾಜ್ಕುಮಾರ್ ಅವ್ರ ಮೂವಿ ನೋಡ್ಬೇಕಾದ್ರೆ ಅವ್ರು ಇಲ್ಲ ಅಂದಾಗ ಏನೋ ನಮ್ಗೆ ಏನೋ ಕನ್ಸ್ ಕಾಣ್ತಿದೀವೇನೋ ಅಂತ ಒಂದೊಂದ್ಸಲಿ ಆ ತರ ಫೀಲ್ ಆಗ್ಬಿಡುತ್ತೆ. ಅವ್ರು ಇದಾರೆ, ನಾವೇನೋ ಕನ್ಸ್ ಕಾಣ್ತಿದೀವಿ ಇಲ್ವೇನೋ ಅನ್ನೋ ತರ ಭಾವನೆ ಬಂದ್ಬಿಡುತ್ತೆ. ಹಂಗೆ ನಾವು ಅದೇ ಹೇಳೋದಲ್ಲ, ಸ್ಪಂದನ ಅದು ಅನ್ಎಕ್ಸ್ಪೆಕ್ಟ್. ನಿನ್ನೆ ನಾನು ಶೂಟಿಂಗ್ ಮುಗಿಸ್ಕೊಂಡ್ ಬಂದು ಲೇಟ್ ಆಗಿ ಒಂದು 4 ಗಂಟೆಗೆ ಬಂದಿದ್ದು. ಬಂದು ಮಲಗಿದ್ದಾಗ ನಂಗೆ ಫೋನ್ ಮಾಡಿ ಹೇಳಿದಾಗ ನಾನ್ ನಂಬ್ಲಿಲ್ಲ. ನಾನು ಕನ್ಸಲ್ಲೇನೋ ಇದು ಕೆಟ್ಟ ಕನ್ಸು ಅನ್ಕೊಂಡು. ಬಟ್ ಇಟ್ ಟುಕ್ ಮಿ ಅಟ್ ಲೀಸ್ಟ್ 2 hours ಟು ಡೈಜೆಸ್ಟ್ ದ ಫ್ಯಾಕ್ಟ್. ನಾನು ಯಾರಿಗಾರ್ಗೋ ಫೋನ್ ಮಾಡ್ತಾ ಇದೀನಿ, ನಿಜಾನ ಹೇಳಿ ಇಲ್ವಾ ಹೇಳಿ ಅಂತ. ಇಲ್ಲಿ ಚಾನೆಲ್ ಅಲ್ಲಿ ಬೇರೆ ಒಂದು ಇನ್ನೂ ಒಂದು ಸರ್ಟನಿಟಿಗೆ ಬಂದಿರ್ಲಿಲ್ಲ. ನ್ಯೂಸ್ ಚಾನೆಲ್ಗಳಲ್ಲಿ ಸ್ಟಾರ್ಟಿಂಗ್ ಬಿಗಿನಿಂಗ್ ಅಲ್ಲಿ ನಿಜಾನ ಸುಳ್ಳ ಅನ್ನೋದಿತ್ತು. ಹೆಂಗಾಗೋಯ್ತು ಅಂದ್ರೆ ಈಗ್ಲೂ ಐ ಆಮ್ ಟೆಲಿಂಗ್ ಯು, ನನಗೆ ಆ ಒಂದು ನಗುಮುಖ ಹಂಗೆ ಮನ್ಸಲ್ಲಿ ಉಳಿದು ಬಿಡ್ಲಿ ಅನ್ನೋದೇ ನನಗೆ ಇವಾಗ ಇರುವಂತ ಒಂದಿದ್ದು. ಹೌದು. ಈಗ ಅವರು ನೀವೆಲ್ಲ ಭೇಟಿಯಾದಂತ ಸಂದರ್ಭದಲ್ಲಿ ಸಹಜವಾಗಿ ಅವರ ಕನಸುಗಳನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನುವಂತ ನಾಳಿನ ಭವಿಷ್ಯಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾತನಾಡ್ಕೊಳ್ತಿರ್ತಾರ. ಅವ್ರ ಡ್ರೀಮ್ಸ್ ಅಂತ ನೋಡೋದಾದ್ರೆ ಸರ್ ಯಾವ ತರ ಶೇರ್ ಮಾಡ್ಕೊಳ್ತಾ ಇದ್ರು, ಏನಿಲ್ಲ? ಅದು ಅವರಿಬ್ಬರಿಗೂ ಒಂದು ಆಸೆ ಇತ್ತು ಸರ್, ಪ್ರೊಡಕ್ಷನ್ ಲೆವೆಲ್ ಅಲ್ಲಿ ತುಂಬಾ ಚೆನ್ನಾಗಿ ಬೆಳಿಬೇಕು ಅನ್ನೋದು ತುಂಬಾ ಆಸೆ ಇತ್ತು. ಇನ್ಫ್ಯಾಕ್ಟ್ ಸಿನಿಮಾ ಪ್ರೊಡ್ಯೂಸ್ ಕೂಡ ಮಾಡಿದ್ಲು. ಹೌದು, ಕಿಸ್ಮತ್ ಅಲ್ಲಿ ಮಾಡಿದ್ದಾಗ ಆಕೆ ನಮ್ಮ ಜಟ ಕಿಸ್ಕು ಬಂದಿದ್ರು, ಅವಾಗ ಪ್ರಮೋಟ್ ಮಾಡಿದ್ವಿ, ಇದೆಲ್ಲ ಆಗಿತ್ತು. ಸೊ ಇದೆಲ್ಲ ಆಗಿರ್ಬೇಕಾದ್ರೆ ಏನಂದ್ರೆ ಪ್ರೊಡಕ್ಷನ್ ಲೆವೆಲ್ ಅಲ್ಲಿ ಏನಾದ್ರು ಒಂದ್ ಮಾಡ್ಬೇಕು, ಸೀರಿಯಲ್ ಮಾಡ್ಬೇಕು, ಶೋಗಳು ಮಾಡ್ಬೇಕು ಅನ್ನೋ ಆಸೆ ತುಂಬಾ ಇತ್ತು. ಅದ್ರ ಬಗ್ಗೆ ನಾನು ಆಕ್ಚುಲಿ ರಾಘು ಹತ್ರನು ತುಂಬಾ ಮಾತಾಡಿದ್ದೆ, ತುಂಬಾ ವಿಚಾರಗಳನ್ನ ಮಾತಾಡಿದ್ದೆ. ಅಂಡ್ ನಾನು ತುಂಬಾ ಸಜೆಷನ್ ಕೂಡ ಕೊಟ್ಟಿದ್ದೆ. ಯಾಕಂದ್ರೆ ನಾನು ಹೇಳ್ತಾ ಇದ್ದೆ ನೋಡಿ, ಸಿನಿಮಾ ಪ್ರೊಡಕ್ಷನ್ ಬೇರೆ, ಟಿವಿ ಪ್ರೊಡಕ್ಷನ್ ಬೇರೆ. ಸೊ ಅದಕ್ಕೆ ಏನೇನ್ ಬೇಕಿದ್ರು ನಾನು ಹೆಲ್ಪ್ ಮಾಡ್ತೀನಿ ನಿಮ್ಗೆ. ಐ ಗಿವ್ ಯು ದ ಗೈಡೆನ್ಸ್, ಬಿಕಾಸ್ ನನಗೆ ಆಲ್ಮೋಸ್ಟ್ ಒಂದು 12-14 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಅವಾಗಿನ ಟಿವಿ ಹೆಂಗಿತ್ತು, ಇವಾಗ ಹೆಂಗಿದೆ, ಎಲ್ಲಾದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡೆ. ಅಂಡ್ ಶಿ ಯೂಸ್ ಟು ಬಿ ಅ ಗುಡ್ ಲಿಸ್ನರ್. ಅಂಡ್ ಶಿ ಯೂಸ್ ಟು ಆಸ್ಕ್ ಮಿ ಲಾಟ್ ಆಫ್ ಕ್ವೆಶ್ಚನ್ಸ್, ಹೆಂಗ್ ವರ್ಕ್ ಆಗುತ್ತೆ, ಏನ್ ಕತೆ, ಅದು ಇದು ಅಂತೆಲ್ಲ ಕೇಳಿ. ಸೊ ಆ ರೀತಿಯಲ್ಲಿ ಇದ್ದಾಗ ಆಲ್ಮೋಸ್ಟ್ ಅವ್ರಿಗೂ ಒಂದು ಐಡಿಯಾ ಬೇರೆ ಇತ್ತು. ಅವರು ತುಂಬಾ ರಿಯಾಲಿಟಿ ಶೋಸ್ ಗಳಲ್ಲೆಲ್ಲ ಭಾಗವಹಿಸ್ತಿದ್ದಂತ ಹಿನ್ನೆಲೆ. ಅವನು ಆಕ್ಟ್ ಮಾಡಿದ್ದ ಸರ್, ಪ್ರೊಡಕ್ಷನ್ ಮಾಡಿರ್ಲಿಲ್ಲ ರಾಘು. ಓಕೆ. ಸೊ ಅಂದ್ರೆ ಜಡ್ಜ್ ಆಗಿ ಭಾಗವಹಿಸಿದ್ದು. ನನ್ನ ಪ್ರೊಡಕ್ಷನ್ ಅಲ್ಲಿ ತಯಾರಾದಂತ ಡ್ಯಾನ್ಸಿಂಗ್ ಚಾಂಪಿಯನ್ ಅಲ್ಲೂ ಆತ ಜಡ್ಜ್ ಆಗಿದ್ದ. ಸೊ ಹಾಗಾಗಿ ಆತರ ಒಂದು ಒಡನಾಟ, ಈ ತರದೆಲ್ಲ ಇದ್ದಿದ್ದು. ಮಗನ್ನೇನೋ ಫಿಲಂ ಫೀಲ್ಡಿಗೆ ತರಬೇಕು, ವಿಜಯ್ ರಾಘವೇಂದ್ರ ಅವರೇ ಫಸ್ಟ್ ಅದಕ್ಕೆ ಡೈರೆಕ್ಟ್ ಮಾಡಬೇಕು ಅನ್ನೋಂತೆಲ್ಲ ತುಂಬಾ ಆಸೆ ಎಲ್ಲ ಇತ್ತಂತೆ. ಅದೇ ಹೇಳಿದ್ನಲ್ಲ, ಆ ತಯಾರಿಗಳೆಲ್ಲ ಮಾಡ್ಕೊಂಡಿದ್ರು, ಏನ್ ಕತೆನೋ ಅದ್ರ ಬಗ್ಗೆ ನಾವು ಯಾವತ್ತೂ ಮಾತಾಡಿಲ್ಲ. ಈ ಶೌರ್ಯನ್ ಬಗ್ಗೆ ನಾವು ಬಟ್ ಚೆನ್ನಾಗಿ ಓದ್ಸೋನು ರಾಘು ಕುತ್ಕೊಂಡು ಎಕ್ಸಾಮ್ ಪ್ರಿಪೇರ್ ಮಾಡ್ಸೋದು, ಈಕೆ ಕೂಡ ಅದಕ್ಕೆ ಸಪೋರ್ಟ್ ಮಾಡೋದು, ಈ ತರದೆಲ್ಲ ಹಲವಾರು ಬಾರಿ ಅದ್ರ ಬಗ್ಗೆ ಮಾತಾಡಿದೀವಿ. ನೋ ಡೌಟ್ ಅಬೌಟ್ ಇಟ್. ಬಟ್ ಇವಾಗ ಅದೇ ಹೇಳದ್ನಲ್ಲ, ನನಗೆ ಒಂದು ನಿನ್ನೆಯಿಂದ ನಾನು ಕ್ಲಿಪ್ಪಿಂಗ್ಸ್ ನೋಡ್ತಾ ಇರ್ಬೇಕಾದ್ರೆ ಅವಳ ಒಂದು ನಗು, ಆಮೇಲೆ ರಾಘುವಿನ ಮುಖ ಎರಡೇ ಜ್ಞಾಪಕ ಬರ್ತಾ ಇರೋದಕ್ಕೆ ನನಗೆ. ಏನ್ ಮಾಡ್ತಾರೋ, ಏನ್ ಕತೆನೋ, ಹೆಂಗಿರುತ್ತೋ. ನಾವ್ ಇನ್ನೊಂದು ಮಾತಾಡ್ತಾ ಈ ತಂದೆ ಸ್ಥಾನವನ್ನ ತಾಯಿ ಬೇಗ ತುಂಬಿಡ್ತಾರೆ, ಆದ್ರೆ ತಾಯಿ ಇಲ್ಲದಿರುವಂತ ಸ್ಥಾನವನ್ನ ತಂದೆ ತುಂಬಾ ಕಷ್ಟ ಆಗ್ಬಿಡುತ್ತೆ, ಅದೊಂದು ಚಾಲೆಂಜ್ ಆಗ್ಬಿಡುತ್ತೆ ಅನ್ನೋದ್ರ ಬಗ್ಗೆ. ಸರ್ ಏನೇ ಹೇಳಿ ಸರ್, ತಂದೆ ಆಗ್ಲಿ ತಾಯಿ ಆಗ್ಲಿ, ಅದು ಸ್ಥಾನನೇ ಸರ್. ಯಾರು ತುಂಬೋದಕ್ಕೆ. ಇವಾಗ ನಮ್ ತಂದೆನ್ ಕಳ್ಕೊಂಡು ಇಷ್ಟು ವರ್ಷ ಆಯ್ತು, ಇವತ್ಗೂ ನಾನು ಮಿಸ್ ಮಾಡ್ಕೊತೀನಿ. ಇವತ್ಗೂ ನಾನು ಒಬ್ನೇ ಕೂತಿದ್ದಾಗ ನನ್ನ ತಂದೆ ಹತ್ರ ಮಾತಾಡ್ಬೇಕು ಅಂತ ಅನ್ಸುತ್ತೆ. ಸೊ ಆ ಸ್ಥಾನ, ಅದಕ್ಕಿರುವಂತ ಒಂದು ಇದು ಒಂಥರ ಪಿಲ್ಲರ್ ಅಲ್ವಾ ಸರ್. ತಂದೆ ಪಿಲ್ಲರ್ ಆದ್ರೆ ತಾಯಿ ಫೌಂಡೇಶನ್ ಅಂತ ಹೇಳ್ಬೋದು, ಎರಡೂ ಇಂಪಾರ್ಟೆಂಟ್. ಸೊ ಹಾಗಾಗಿ ಒಂದು ಇದು ಏನೇ ಆದ್ರೂ ನನಗೆ ಇವಾಗ ಶೌರ್ಯ ಇವಾಗ ಬೆಳಿತಾರೋ ಹುಡುಗ, ಅವ್ನು ಯಾವ ತರ ರಿಸೀವ್ ಮಾಡ್ಕೋತಾನೆ. ರಾಘು ಅಫ್ಕೋರ್ಸ್ ಇವಾಗ ತಂದೆ ತಾಯಿ ಎರಡೂ ಒಂದು ಪಾತ್ರವನ್ನ ವಹಿಸುವಂತ ಒಂದು ಜವಾಬ್ದಾರಿ ತಗೋತಾನೆ ಅನ್ನೋದು ನನ್ಗೆ ಗೊತ್ತಿದೆ. ಆದ್ರೆ ಸ್ಪಂದನಾನ ಮಿಸ್ ಮಾಡ್ಕೊಂಡು ಆತ ಯಾವ ರೀತಿ ರಿಯಾಕ್ಟ್ ಮಾಡ್ಕೋತಾನೆ, ಯಾವ ರೀತಿ ಅದನ್ನ ಅಕ್ಸೆಪ್ಟ್ ಮಾಡ್ಕೋತಾನೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ತೀರಾ ಅಂದ್ರೆ ಸ್ವಲ್ಪ ಡಯಟ್ ಕಾನ್ಶಿಯಸ್ ಇಂದ ಸ್ವಲ್ಪ ಸಣ್ಣ ಆಗ್ಬೇಕು ಅಂತ ಹೊರಟಿದ್ರು.
ಅದ್ರ ಬಗ್ಗೆ ಎಲ್ಲ ಕೇಳ್ಪಟ್ವಿ, ಅದ್ ನಿಮ್ಗೆ ಗೊತ್ತಿದ್ರೆ. ಸರ್ ಏನ್ ಗೊತ್ತಾ ಸರ್, ಹಾ. ಜಾಸ್ತಿ ತಿಂದ್ರು ಒಂದ್ ಹೇಳ್ತಾರೆ, ಡಯಟ್ ಮಾಡಿದ್ರು ಒಂದ್ ಹೇಳ್ತಾರೆ, ಜಾಸ್ತಿ ಎಕ್ಸರ್ಸೈಸ್ ಮಾಡಿದ್ರು ಒಂದ್ ಹೇಳ್ತಾರೆ, ಮಾಡದೇ ಇದ್ರು ಒಂದ್ ಹೇಳ್ತಾರೆ, ರೋಡ್ ಮೇಲೆ ನಡ್ಕೊಂಡು ಹೋದ್ರು ಬೈತಾರೆ, ಬೈಕಲ್ಲಿ ಬಿದ್ರು ಬೈತಾರೆ. ಈ ತರ ಇದ್ದಾಗ ಯಾವ್ದು ಸರ್ ನಮಗೆ ಕಾರಣ ಇಂಪಾರ್ಟೆಂಟ್ ಅಲ್ಲ ಸರ್, ಹೋದ್ರು ಅಷ್ಟೇ ಅಲ್ವಾ ಸರ್. ಡಯಟ್ ಇವಾಗ ಡಯಟ್ ಮಾಡ್ಬಿಟ್ಟು ಚೆನ್ನಾಗಿರೋರು ಎಷ್ಟು ಜನ ಇದಾರೆ ಸರ್, ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿ ಊಟ ಮಾಡ್ಕೊಂಡು ಇರೋರು ಎಷ್ಟು ಜನ ಇದಾರೆ ಸರ್. ಅವ್ರಿಗೆಲ್ಲ ನಾವ್ ಯಾವತ್ತಾದ್ರೂ ಏನಾದ್ರು ಹೇಳಿದೀವ? ನಮ್ಮ ಅಜ್ಜಿ ತಾತ ಅವರೆಲ್ಲ ಯಾವತ್ತಾದ್ರೂ ಡಯಟ್ ಮಾಡಿದ್ರ? ಚೆನ್ನಾಗಿ ತಿನ್ನೋರು, ಚೆನ್ನಾಗಿ ಕೆಲಸ ಮಾಡೋರು. ಇವಾಗ ಚೆನ್ನಾಗಿ ಡಯಟ್ ಮಾಡ್ಕೊಂಡು ಚೆನ್ನಾಗಿ ವರ್ಕೌಟ್ ಮಾಡ್ತಿದ್ರೆ ಇವಾಗ ಪುನೀತ್ ಅವ್ರಿಗಿಂತ ಒಂದು ಹೆಲ್ತ್ ಕಾನ್ಶಿಯಸ್ ಬೇಕಾ ಸರ್? ಇವಾಗ ಯಾವ್ದೇ ಹಾರ್ಟ್ ಡಾಕ್ಟರ್ ಹತ್ರ ಹೋದ್ರೆ ವ್ಯಾಯಾಮ ಇಂಪಾರ್ಟೆಂಟ್ ಅಂತಾರೆ, ಮಾಡರೇಟ್ ಅಂತಾರೆ. ಯಾರು ಗೊತ್ತು ಸರ್ ಎಲ್ಲಿ ಏನ್ ಇವಾಗ ಸುಮ್ನೆ ನಡ್ಕೊಂಡು ಹೋಗ್ತಾರೋ ಬಿದ್ದೋಗ್ಬಿಡ್ತಾರೆ ಅಂದ್ರೆ ನಡ್ಕೊಂಡು ಹೋಗೋ ತಪ್ಪೆ. ವಿಧಿ ಬರ್ದ್ ಕಳ್ಸಿದಾನಂದ್ರೆ ಮುಗೀತದು. ಡಯಟ್ ಇವಾಗ ಡಯಟ್ ಮಾಡ್ಕೊಂಡು ಚೆನ್ನಾಗಿರೋರು ಎಷ್ಟು ಜನ ಇಲ್ಲ ಸರ್. ಡಯಟ್ ಮಾಡೋದು ತಪ್ಪು ಅಂತ ಹೇಳೋದೇ ತಪ್ಪು ಅಂತ ನಾನು ಹೇಳೋದು. ಅದು ಒಂದು ಕಾರಣ ಅಷ್ಟೇ. ಎಷ್ಟೋ ಜನ ಕೆಟ್ಟ ಚಟ ಇವಾಗ ನೀವು ನೋಡಿದೀರಾ, ರೋಡಲ್ಲಿ ಕುಡ್ದು ಬಿದ್ದಿರೋರು ಎಲ್ಲರೂ ವಯಸ್ಸಾಗಿ ಮುದುಕರಾಗಿರೋರು ಇರ್ತಾರೆ. ಹಂಗಂದ್ರೆ ಅವ್ರಿಗೇನು ಡಯಟ್ ಆಗ್ಲಿ ಕುಡ್ತಾ ಆಗ್ಲಿ ಯಾವ್ದು ಎಫೆಕ್ಟ್ ಆಗಿರಲ್ವಾ? ನೀವು ನೋಡಿದಿರಲ್ಲ, ಎಷ್ಟೋ ಜನ ನೋಡಿದಿರ. ಅಲ್ಲ ಎಂತೆಂತ ಸೋಂಬೇರಿಗಳು ಕೆಲಸ ಮಾಡದೆ ಸುಮ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೋಲಿ ಅಲ್ಕೊಂಡು ಇಸ್ಪಿಟ್ ಆಡ್ಕೊಂಡಿರೋರು ಎಷ್ಟು ಜನ ಇದಾರೆ. ಅವ್ರೇನ್ ಡಯಟ್ ಮಾಡ್ತಾ ಇದ್ರೆ ಇನ್ನೊಂದ್ ಮಾಡ್ತಾ ಇದ್ರೆ ಅವ್ರಿಗೇನಕ್ಕೆ ಆಗಲ್ಲ? ಎಸ್, ಹೌದು. ವಿಜಯ್ ರಾಘವೇಂದ್ರ ಅವರು ಈಗ ಒಂದು ತಿಂಗಳ ಹಿಂದೆ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಪುನೀತ್ ರಾಜ್ಕುಮಾರ್ ಅವರು ಸಾವನ್ನಪ್ಪಂತ ಸಂದರ್ಭದಲ್ಲಿ ನಾವೇ ಅದರಿಂದ ಹೊರಗಡೆ ಬರ್ಲಿಕ್ಕೆ 8-9 ತಿಂಗಳು ಆಯ್ತು, ಇನ್ನೂ ಕೂಡ ಅದು ನಮ್ಮ ತಲೆಯಲ್ಲಿ ಹಂಗೆ ಕಾಡ್ತಾನೆ ಇದೆ ಅಂತ ಹೇಳ್ತಾ ಇದ್ರು. ನನ್ಗೆ ಈಗ ನೆನ್ಸ್ಕೊಂಡ್ರು ಕೂಡ ಭಯ ಆಗುತ್ತೆ, ವಿಜಯ್ ರಾಘವೇಂದ್ರ ಅವರು ಇದನ್ನ ಯಾವ ರೀತಿಯಾಗಿ ತಡ್ಕೊಳ್ತಾರೋ ಏನೋ ಅನ್ಬಿಟ್ಟು. ಇಲ್ಲ ಸರ್, ಅದು ಅವ್ರ ಮನೆಯವರಾಗಿ ಚಿಕ್ಕ ವಯಸ್ಸಿಂದ ನೋಡಿದವ್ರಿಗೆ 8-9 ತಿಂಗಳು ಆಗಿದೆ ಅಂತ ಹೇಳೋದು ಅದು ಅವ್ರಿಗೆ ಇದಲ್ಲ ಸರ್. ನಮಗೂನು ಅಷ್ಟೇ ಟೈಮ್ ತಗೊಂಡಿದೆ. ಯಾಕಂದ್ರೆ ನಾವು ಜೊತೆಲಿ ಬೆಳೆದವರು, ಜೊತೆಲಿದ್ದವರು. ಒಬ್ಬೊಬ್ಬ ಅಭಿಮಾನಿಗಳಿಗೂ ಹಂಗ ಅನ್ಸಿರೋದು ಸಹಜನೇ ಸರ್. ಯಾಕಂದ್ರೆ ಅಷ್ಟು ಪ್ರೀತಿ ಮಾಡೋರು ಒಂದೇ ಸಲಿಗೆ ಇಲ್ಲ ಅನ್ಬಿಟ್ರೆ ತುಂಬಾ ಕನ್ಸುಗಳು ಕಟ್ಕೊಂಡಿರ್ತಾರ ಸರ್. ನನ್ನ ಹೀರೋನ ಆತರ ನೋಡ್ಬೇಕು, ಈ ತರ ಇರ್ಬೇಕು ಅಂತಲ್ಲ. ಆಮೇಲೆ ನಾನು ಒಂದು ಪ್ರೊಡಕ್ಷನ್ ಮಾಡ್ಬೇಕು ಅಂದ್ರೆ ಈಗೇನೋ ಏನೇನೋ ಒಂದು ಕನ್ಸುಗಳನ್ನ ಕಟ್ಕೊಂಡಿರ್ತಾಳಲ್ಲ. ಸೊ ಈಗ ಇರ್ಬೇಕಾದ್ರೆ ತಟ್ಟಂತ ಹೋಗ್ಬಿಟ್ರೆ ಎಲ್ಲಿಗೆ ಹೋಗೋದು, ಏನ್ ಮಾಡೋದು ಹೇಳಿ? ಹೌದು. ಈಗ ಧೈರ್ಯ ತುಂಬೋದು ಒಂದೇ ಚಾಲೆಂಜ್ ಇರೋದು. ನೀವೆಲ್ಲ ಫ್ರೆಂಡ್ಸ್ ಗಳ? ಇಲ್ಲ, ನಾವೆಲ್ಲ ಜೊತೆಲೇ ಇರ್ಬೇಕು ಸರ್. ಅವ್ನಿಗೆ ಒಂದ್ 24 ಗಂಟೆನೂ ನಾವು ಜೊತೆಲಿದ್ದು ಅವ್ನಿಗೆ ಧೈರ್ಯ ತುಂಬಬೇಕು. ಯಾಕಂದ್ರೆ ಅವ್ನ್ ವೆರಿ ಎಮೋಷನಲ್ ಪರ್ಸನ್, ವೆರಿ ಸಾಫ್ಟ್ ಪರ್ಸನ್. ಒಬ್ಬರ ಮೇಲೆ ರೇಗಾಡ್ರೋದು ನಾನು ಇವತ್ತಿನವರೆಗೂ ವಿಜಯ್ ರಾಘವೇಂದ್ರ ಕೋಪ ಮಾಡ್ಕೊಂಡು ಏನಾದ್ರೂ ಒಂದ್ ಹೇಳಿದಾನೆ ಅಂದ್ರೆ ಅದು ಒಂದೇ ಒಂದು ಪದ, ಏಯ್ ಅಷ್ಟೇ. ಅವಾಗ ನಾನು ನೋಡಿ ರಾಘು ನಿಂಗೂ ಕೋಪ ಬರುತ್ತಾ ಅಂತ. ಯಾಕೆ ಅಂದ್ರೆ ಏಯ್ ಅಂದಲ್ಲ ನೀನು ಅಂತ ರೇಗಿಸ್ತಾ ಇದ್ದೆ. ಕೋಪ ಬಂದಾಗ ಏಯ್ ಅಂದಿಯಾನೆ ಅಷ್ಟೇ. ಅದೇ ದೊಡ್ಡ ವರ್ಡ್ ಅವರಿಗೆ, ಅದೇ ದೊಡ್ಡ ವರ್ಡ್. ನಾನ್ ನೋಡ್ರಂಗೆ ಅವ್ನ್ ಕೋಪ ಮಾಡ್ಕೊಂಡು ರೋಷ ಬಂದ್ಬಿಟ್ಟಿದೆ ಅಂದಾಗ ಹೇಯ್ ಅಂದ ಅಷ್ಟೇ. ಯೂಶುವಲಿ ಫ್ರೆಂಡ್ಸ್ ಗಳ ಜೊತೆ ಜಗಳಾಡ್ಬೇಕಾದ್ರೆಲ್ಲ ಎಲ್ಲಾ ಮಾತುಗಳು ಬಂದೋಗ್ಬಿಡ್ತವೆ. ಅಂದ್ರೆ ನೀವು ನೋಡ್ದಂಗೆ ಇದೇ ದೊಡ್ಡ ಪದ ಅವ್ರು ಯೂಸ್ ಮಾಡಿರೋದು, ಇದೇ ದೊಡ್ಡ ಮಾತು. ಏಯ್ ಅಂದಿರೋದೇ ದೊಡ್ಡ ಕೋಪ. ಓಕೆ, ತುಂಬಾ ಧನ್ಯವಾದ ಸರ್. ಇವಾಗ ನೋಡಿ, ಇವಾಗ ಆಕೆ ಹೋದ್ಲು. ಇವಾಗ ನನ್ಗೆ ಅನ್ನಿಸ್ತಾ ಇರೋದು, ಯಾಕೆ ನಾವು ಇಷ್ಟ ದಿನ ಒಂದ್ಸಲಿ ಭೇಟಿ ಆಗಿಲ್ಲ, ಎಷ್ಟೋ ದಿನ ಸುಮ್ನೆ ಆಯ್ತು, ನಾಳೆ ಮೀಟ್ ಮಾಡೋಣ, ಮುಂದಿನ ವಾರ ಮೀಟ್ ಮಾಡೋಣ, ಮುಂದಿನ ವರ್ಷ ಮೀಟ್ ಮಾಡೋಣ, ಈ ತರ ತಳ್ಳ ಹಾಕೊಂಡು ಹೋಗ್ತೀವಿ. ಈ ತರ ಒಂದ್ ಸಂದರ್ಭ ಬಂದಾಗ ಕೂತ್ಕೊಂಡು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋತೀವಿ ಅಷ್ಟೇ ಅಂತ. ಯಾರು ಎಕ್ಸ್ಪೆಕ್ಟೇ ಮಾಡಕ್ಕಾಗಲ್ಲ. ಈ ಜೀವನನೇ ಅನ್ಸುತ್ತೆ ಅನಿರೀಕ್ಷಿತ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾನೆ ಹೋಗ್ತದೆ. ನನಗಿದು ಎರಡನೇ ಆಗತ್ತ ಸರ್. ನನ್ನ ಕ್ಲೋಸ್ ಫ್ರೆಂಡ್ ಸರ್, ಅಗೇನ್ ವೆರಿ ಸ್ಮಾಲ್ ಏಜ್, 45-46 ಇಯರ್ಸ್. ಅವರು ಕೂಡ ಅಲ್ಲಿ ಒಂದೂವರೆ ತಿಂಗಳಾಗಿರ್ಬೋದೇನು, ಅವ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಅವರು ತೀರೋಗ್ಬಿಟ್ರು. ನನ್ನ ತುಂಬಾ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಗಿರೀಶ್ ಅಂತ. ಅವ್ರಿಗೂ ಅಷ್ಟೇ ಪಾಪ. ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಅವ್ರಿಗೂ ಏನೇನೋ ಕನಸುಗಳಿದ್ದು. ಈ ತರ ಎಲ್ಲ ಹೇಳದ್ನಲ್ಲ, ಫ್ರೆಂಡ್ಸ್ ಗಳೆಲ್ಲ ಖಾಲಿ ಆಗ್ತಾ ಇದ್ರೆ ಎಲ್ಲಿಗೆ ಹೋಗೋಣ ನಾವು? ತುಂಬಾ ಒಳ್ಳೆ ವ್ಯಕ್ತಿ ಅವ್ರುನು. ನಾವು ನೆನೆಸ್ಕೊಂಡಾಗ ಅದನ್ನೇ ಯೋಚನೆ ಮಾಡ್ತೀವಿ, ಏನಪ್ಪಾ ಇದು ಫ್ರೆಂಡ್ಸ್ ಅಲ್ಲಿ ಈ ತರ ಮಾಡ್ಕೊಂಡು ನಾವೆಲ್ಲ ಒಬ್ಬೊಬ್ಬರೇ ಖಾಲಿ ಆಗ್ತಾ ಇದ್ರೆ ನಾವ್ ಏನ್ ಮಾಡ್ತೀವಿ ಹೇಳಿ ಸರ್? ಕೋಟಿ ದುಡ್ದು ಲಕ್ಷಾಂತರ ರೂಪಾಯಿ ನಮ್ ಜೇಬಲ್ಲಿ ಇಟ್ಕೊಂಡು ಹಂಚ್ಕೊಳ್ಳೋದಕ್ ಫ್ರೆಂಡ್ಸ್ ಇಲ್ಲ ಅಂದ್ರೆ, ಒಂದ್ ಸಂತೋಷ ಪಡೋದಕ್ ಫ್ರೆಂಡ್ಸ್ ಇಲ್ಲ ಅಂದ್ರೆ ಎಂತ ಜೀವನ ಅದು? ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ, ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ. ಸುಜನ್ ಲೋಕೇಶ್ ಅವರು ಅವರ ಜೊತೆ ಇದ್ದಂಥ ಒಡನಾಟದ ಬಗ್ಗೆ ಹೇಳ್ತಾ ಇದ್ರು. ವಿಜಯ್ ರಾಘವೇಂದ್ರ ಅವರು ಹೇಗಿರ್ತಾರೆ ಅನ್ನುವಂಥದ್ದೇ ನಮಗೂ ಕೂಡ ಆತಂಕ ಇದೆ. ಅವ್ರ ಜೊತೆನೇ ಇರ್ತಾನೆ, ಅವ್ರ ಜೊತೆನೇ ಇದ್ಬಿಟ್ಟು ನಾವು ಧೈರ್ಯ ತುಂಬುವಂಥ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ರು.
ಬಟ್ ಸಹಜವಾಗಿ ಎಂಥವ್ರಿಗೆ ಆದರೂ ಫ್ರೆಂಡ್ಸ್ ಆದಂಥ ಟೈಮ್ನಲ್ಲಿ ಅವ್ರು ಹೇಗಿರ್ತಾರೆ ಏನು ಎತ್ತ ಎಲ್ಲದೂ ಕೂಡ ಗೊತ್ತಿರುವಂಥ ಹಿನ್ನೆಲೆಯಲ್ಲಿ ಸಹಜವಾದಂಥ ಒಂದು ಆತಂಕ ಇರುತ್ತೆ. ಆ ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ರು ಸುಜನ್ ಅವರು.